ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದು ನಮ್ಮೂರು ಅಂದರೆ ನಮ್ಮ ತವರೂರು, ಅಲ್ಲೇ ಹಬ್ಬ ಮಾಡಿರೋ ವಿಡಿಯೋ ಇದು. ತುಂಬ ದಿನ ಆಯಿತು ವಿಡಿಯೋ ಮಾಡಿ, ಇನ್ನು 1 ಮಂತ್ ಆಯಿತು. ಅವಾಗಿಂದ ವಿಡಿಯೋ ಎಡಿಟ್ ಮಾಡಿರಲಿಲ್ಲ. ಇವಾಗ ಎಡಿಟ್ ಹಾಕೋಣ ಅಂತ ಹೇಳ್ಬಿಟ್ಟು ವಿಡಿಯೋನ ಎಡಿಟ್ ಮಾಡ್ತಾಯಿದ್ದೀನಿ. ದೇವಸ್ಥಾನ ಬಂದು ಮಹದೇಶ್ವರ ಸ್ವಾಮಿ ದೇವಸ್ಥಾನ. ಅದು ದೇವಸ್ಥಾನ ಹಾಗೆ ಇತ್ತು, ಹಳೆ ದೇವಸ್ಥಾನನೇ. ಅದ್ರ ಮೇಲೆ ಗೋಪುರ ಕಟ್ಟಿ ಇವಾಗ ದೇವಸ್ಥಾನ ಓಪನಿಂಗ್ ಮಾಡ್ತಾವ್ರೆ. 4-5 ವರ್ಷದಿಂದ ದೇವಸ್ಥಾನ ನಿಲ್ಲಿಸಿದ್ರು. ಹಬ್ಬ ಮಾಡಿದೆ. ಇವಾಗ ಗ್ರ್ಯಾಂಡಾಗಿ ಮಾಡಿದ್ದಾರೆ, ಹಬ್ಬ ಮಾಡೋ ಥರನೇ ದೇವಸ್ಥಾನ ಓಪನಿಂಗ್ನ ತುಂಬಾ ಚೆನ್ನಾಗಿ ಮಾಡಿದ್ರು. ದೇವಸ್ಥಾನಕ್ಕೆ ಹಾಲರವಿ ತಗೊಂಡು ಹೋಗ್ತಾ ಇರೋದು. ಬಿಂದಿಗೆಗೆಲ್ಲ ಅಲಂಕಾರ ಮಾಡಿ ಕಲಸ ಹೂಡಿ, ನಮ್ಮೂರ ಪಕ್ಕದ್ದು ದೊಡ್ಡಿ ಅಂತ ಹೇಳ್ಬಿಟ್ಟು, ಹುಣಸೆ ಮರ ದೊಡ್ಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ನೀರು ತಗೊಂಡು ಹೋಗ್ತಿರೋದು ದೇವಸ್ಥಾನಕ್ಕೆ. ಅವಾಗೆಲ್ಲ ದೇವಸ್ಥಾನಕ್ಕೆ ನೀರು ತರಬೇಕು, ದೇವ್ರು ತರಬೇಕು ಅಂತ ಹೇಳಿದ್ರೆ ಕೆರೆ ಹತ್ರ ಹೋಗ್ಬಿಟ್ಟು ನೀರು ತರ್ತಿದ್ರು. ಇವಾಗ ದೇವ್ರಿಗೆ ಓಪನಿಂಗ್ ಮಾಡಬೇಕಾದ್ರೆ ಇಲ್ಲಿ ಮಾಡಲ್ಲ, ತೊಂಬೆತಮಿಂದ ನೀರು ಎತ್ಕೊಂಡು ಬಂದರು, ಕಳಸದ ನೀರು ಇಟ್ಕೊಂಡು. ಊರವರೆಲ್ಲ ಒಬ್ಬೊಬ್ಬರು ಮನೆಗೆ ಒಬ್ಬೊಬ್ಬರು ಕಳಸನ್ನ ಎತ್ಕೊಂಡು ಹೋಗೋ ಥರ ಎಲ್ಲ ಇದು ಮಾಡಿದರು. ನಾವು ಕಳಸ ಓಡುವಂಗಿರಲಿಲ್ಲ, ನಮ್ಮ ಮನೆಯವ್ರು ಮಾತ್ರ ಮಿಸ್ಸು. ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ನಮ್ಮ ತಾತ ತೀರೋಗ್ಬಿಟ್ರು. ಅದಕ್ಕೋಸ್ಕರ ನಾವು ಕಳಸ ಓಡುವಂಗಿರಲಿಲ್ಲ, ಕಳಸ ಇಡಬಾರ್ದು, ಅದಕ್ಕೆ ಮಾಡಲಿಲ್ಲ ನಾವು ಮಾತ್ರ. ಇನ್ನು ನಮ್ಮೂರಲ್ಲೆಲ್ಲ ಮಿಕ್ಕಿದವರೆಲ್ಲ ಮಾಡಿದರು, ಸುಮಾರು ಜನ ಮಾಡಿದರು. ದೇವಸ್ಥಾನ ಹತ್ರ ಹೋಮ ಮಾಡ್ತಾಯಿದ್ರು ಸಾಯಂಕಾಲ ನೈಟ್ 8 ಗಂಟೆ 8:15ಗೆ ದೇವಸ್ಥಾನ ಹತ್ರ ಹೋಮ ಮಾಡ್ತಿದ್ರು. 3 ಹೋಮ ಮಾಡಿದ್ರು. ನಾವು ಸ್ಟಾರ್ಟಿಂಗ್ ಗಣಪತಿ ಹೋಮ ಮಾಡಿದಾಗ ಹೋಗಲ್ಲಿ ಕೂತ್ಕೊಂಡಿದ್ದೋ, ಹೋಗಿ ಸ್ವಲ್ಪ ವೀಡಿಯೋ ಮಾಡಿಕೊಂಡು ನೆಕ್ಸ್ಟ್ ಡೇ ಸೋಮವಾರ ದಿನ ದೇವಸ್ಥಾನಕ್ಕೆ ದೇವರಿಗೆ ಅಲಂಕಾರ ಮಾಡಿರೋದೆಲ್ಲ ಇದನ್ನು ನೋಡಿ ನಾವು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ತಾ ಅದು ವಿಡಿಯೋ ಇದು. ಮಹಾಮಂಗಳಾರತಿ ತಗೋತಾ ಇದ್ದೋ. ಎಲ್ಲರೂ ಫುಲ್ ಜನ ಎಲ್ಲ ರಶ್ ಇತ್ತು. ದೇವರಿಗೆ ಅಲಂಕಾರ ಈ ಥರ ಮಾಡಿದ್ರು. ಅವತ್ತಿನಕ್ಕೆ ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಅಲಂಕಾರ ಹೀಗಿತ್ತು ನೋಡಿರಿ. ಮಹದೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಮಂಗಳಾರತಿ ತಗೊಂಡು ನೆಕ್ಸ್ಟು ಮುತ್ತಪ್ಪನ ದೇವಸ್ಥಾನ ಹತ್ರಕ್ಕೆ ಬಂದ್ವಿ. ಅಲ್ಲೇನು ಮಂಗಳಾರತಿ ತಗೊಂಡು ಒಂದು ವೀಡಿಯೋ ಮಾಡಿಕೊಂಡು ಅಲ್ಲಿಂದ ಸಿನಿಮಾತನ ದೇವಸ್ಥಾನ ಹತ್ರ ಹೋದ್ವು. ಅಲ್ಲೂ ಊಟ ಮಾಡಿದರು, ಅವರೆಕಾಳು ಸಾರು ಮುದ್ದೆನ. ಅಲ್ಲೆಲ್ಲ ವೀಡಿಯೋನೇ ಮಾಡಲ್ಲ ನಾನು. ಹೋಗಿ ಸಿನಿಮಾತನ ದೇವಸ್ಥಾನ ಹತ್ರ ಪೂಜೆ ಮಾಡಿಸ್ಕೊಂಡು ರಿಟರ್ನ್ ಮನೆಗೆ ಬಂದು ಸಾಯಂಕಾಲ ಆಯ್ತಿದ್ದಂಗೆ ನಮ್ಮ ಮನೆ ಮೇಲ್ಗಡೆ ಒಂದು ಒಡ್ಡು ಅಂದರೆ ಕಾಡು, ಬನ್ನೇರುಘಟ್ಟ ಫಾರೆಸ್ಟು ಅಟ್ಯಾಚ್ ಆಗದೆ ಅದು ಕಾಡಿಗೆ. ಅಲ್ಲಿ ಒಂದು ದೇವಸ್ಥಾನ ಅದೇ ತೈಲರಮ್ಮನ ದೇವಸ್ಥಾನ ಅಂತ ಹೇಳ್ಬಿಟ್ಟು ಆ ದೇವಸ್ಥಾನ ಹತ್ರಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಸಾಯಂಕಾಲ ಆಗಿತ್ತಲ್ಲ, ಹೋಗಿ ನೋಡ್ಕೊಬರುವ ಬಿಸಿಲಿಲ್ಲ ಅಂತ ಹೇಳ್ಬಿಟ್ಟು ನಾನು, ನಮ್ಮ ಚಿಕ್ಕಮ್ಮ, ನನ್ನ ಮಗಳು, ನಮ್ಮ ಅಜ್ಜಿ 4 ಜನನೂ ಹೋಗಿದ್ವಿ. ದೇವಸ್ಥಾನ ಹತ್ರ ಯಾರು ಜನನೇ ಇರಲಿಲ್ಲ. ಆಮೇಲೆ ನಾವು ಹೋಗೋದು 5 ನಿಮಿಷಕ್ಕೆ ಜನಗಳು ಬಂದರು. ಅಲ್ಲೂ ದೇವಸ್ಥಾನ ಹತ್ರ ಮಂಗಳಾರತಿ ತಗೊಂಡು ಸ್ವಲ್ಪ ಹೊತ್ತು ಕೂತಿದ್ದು. ಅಲ್ಲಿ ಸುತ್ತಮುತ್ತ ಎಲ್ಲ ಕಾಡನ್ನೆಲ್ಲ ವೀಡಿಯೋ ಮಾಡ್ತಿದ್ಲು ನನ್ನ ಮಗಳು. ಅದನ್ನು ನೋಡಿಕೊಂಡು ನಿಂತಿದ್ದು. ಇಲ್ಲಿ ನಾವು ಯಾವಾಗೂ ವರ್ಷ ಕೋಳಿ ತಂದು ಸವೆ ಮಾಡೋರು, ಯಾವಾಗೂ ನಮ್ಮ ಫ್ಯಾಮಿಲಿ ಎಲ್ಲ ಒಬ್ಬರು ತಪ್ಪೊಬ್ಬರು ದೇವಸ್ಥಾನಕ್ಕೆ ಸವೆ ಮಾಡ್ತಿದ್ರು. ಇಲ್ಲಿ ತೈಲರಮ್ಮನ ದೇವಸ್ಥಾನ ಹತ್ರ ಫಸ್ಟು ಕಲ್ಲಿತ್ತು ದೇವಸ್ಥಾನ. ಆಮೇಲೆ ಚಿಕ್ಕದಾಗೆ ಒಂದು ರೂಮ್ ಅಷ್ಟು ದೇವಸ್ಥಾನ ಕಟ್ಟಿದ್ರು. ಒಂದು ಗರ್ಭಗುಡಿ, ಒಬ್ಬರು ಪೂಜಾರಪ್ಪ ಹೋಗಿ ಪೂಜೆ ಮಾಡೋ ಥರ ದೇವಸ್ಥಾನ ಕಟ್ಟಿದ್ರು ಅದನ್ನು. ಆವಾಗ ದೇವಸ್ಥಾನದ ವಿಗ್ರಹದ್ದು ಚೆನ್ನಾಗಿತ್ತು, ಮಣ್ಣಲ್ಲಿ ಮಾಡಿರೋದಂತೆ ಅದು. ವಿಗ್ರಹ ಸೂಪರಾಗಿತ್ತು. ಆ ವಿಗ್ರಹಕ್ಕೆ ಮುಖದ ಲಕ್ಷಣವೂ ಚೆನ್ನಾಗಿತ್ತು. ಆ ದೇವ್ರ ವಿಗ್ರಹನ ಮಣ್ಣಲ್ಲಿ ಮಾಡವ್ರೆ ಅಂತ ಹೇಳ್ಬಿಟ್ಟು ಆ ದೇವಸ್ಥಾನ ಪುನಃ ಉಂಟಿಸ್ಬಿಟ್ಟು ಈಗ ಈ ದೇವಸ್ಥಾನ ಕಟ್ಟಿ ಇದನ್ನು ಓಪನ್ ಮಾಡಿದ್ರು. ಇದು ನೋಡಿ ಬನ್ನೇರುಘಟ್ಟ ಫಾರೆಸ್ಟ್ ಎಲ್ಲ ಇಲ್ಲಿಂದ ಬನ್ನೇರುಘಟ್ಟ ಫಾರೆಸ್ಟ್. ಅದು ಫುಲ್ಲು ಡೆಡ್ ಆ್ಯಂಡ್ ಒಂದು ಕಾಡು ಕಾಣ್ತದಲ್ಲ, ಅಲ್ಲಿವರೆಗೂ ಬನ್ನೇರುಘಟ್ಟ ಫಾರೆಸ್ಟ್ ಅಟ್ಯಾಚ್ ಆಗೋದೇ. ಇದು ನಮ್ಮೂರದ್ದು, ನಮ್ಮ ಮನೆಯಿಂದ ಮೇಲಕ್ಕೆ ಇರೋ ಕಾಡಿದು. ನಮ್ಮ ಮನೆ ಸೈಡ್ ಕಾಡಿರೋದ್ರಿಂದ ಚಿರತೆ ಕೋಟ್ಲೆ ಜಾಸ್ತಿ ಆಗ್ಬಿಟ್ಟದೆ, ಮತ್ತು ಆನೆ ಕೋಟ್ಲೆ ಜಾಸ್ತಿ ಆಗ್ಬಿಟ್ಟದೆ. ನೈಟ್ ಆಯಿತು ಅಂದರೆ ಒಂದು ಆನೆ ಬರುತ್ತಂತೆ. ಈಗ ರೀಸೆಂಟಾಗಿ ಮೊನ್ನೆ 3 ದಿನದಲ್ಲಿ ನಮ್ಮ ಚಿಕ್ಕಪ್ಪರದು ಕರನ ಹಿಡ್ಕೊಂಡು ಹೋಗದೆ. ಮತ್ತು ನಮ್ಮ ಮನೆ ಪಕ್ಕದ ಹತ್ರನೇ ಒಂದು ನಾಯಿ ಸಾಕಿದ್ರು, ನಮ್ಮ ಪಕ್ಕದ ಮನೆಯವರೇ. ಅವ್ರದ್ದೂ ಚಿರತೆ ಬಂದು ಹಿಡ್ಕೊಂಡು ಹೋಗ್ಬಿಟ್ಟದೆ. ಸಂಜೆ 6 ಗಂಟೆ ಆಯ್ತಿದ್ದಂಗೆ ನಮ್ಮೂರಿನ ಜನಗಳು ಹೊರಗಡೆ ಹೋಗೋಕ್ಕೆ ಸ್ವಲ್ಪ ಹೆದರ್ಕೋತಾರೆ. ಇಷ್ಟೊಂದು ಭಯ ಅದೆಲ್ಲ, ಆನೆ ಬರ್ತದೆ ಇಲ್ಲ ಅಂದರೆ ಚಿರತೆ ಬರ್ತದೆ ಅನ್ನೋದೇ ಭಯ ಆಗ್ಬಿಟ್ಟದೆ. 8 ಗಂಟೆನೂ ಆಗಿರಲಿವಂತೆ ನೈಟು, ಮೊನ್ನೆ 3
ದಿನದಲ್ಲೇ ಅವಾಗ ಚಿರತೆ ಬಂದು ಪಾಪ ನಾಯಿನ ಹಿಡ್ಕೊ ಹೋಗೋದೆ ಅಷ್ಟು ಭಯ ಎಬ್ಬಿಸುತ್ತೆ ಊರಲ್ಲಿ, ನಮ್ಮೂರಲ್ಲಿ. ನೈಟ್ ಆಯ್ತಿದ್ದಂಗೆ ಮೆರವಣಿಗೆ ಸ್ಟಾರ್ಟ್ ಮಾಡಿದ್ರು. ಊರೆಲ್ಲ ಮಾಡಿಕೊಂಡು ನೈಟು 9 ಗಂಟೆಗೆ ಸ್ಟಾರ್ಟ್ ಮಾಡಿ ಮತ್ತು ನಮ್ಮ ಮನೆ ಹತ್ರ ಬರೋಷ್ಟರಲ್ಲಿ ಬೆಳಗಿನ ಜಾವ 5 ಗಂಟೆ ಅಷ್ಟೊತ್ತಾಗಿತ್ತು. ಮೆರವಣಿಗೆಗೆ ಬಂದಾಗ ನಮ್ಮ ಮನೆ ಹತ್ರ ದೇವರು ವರ್ಷ ನಾವು ಮೆರವಣಿಗೆ ಮಾಡ್ತಾರೆ. ಆಯುಧ ಪೂಜೆಗೆ ಒಂದು ಸಲ ಮತ್ತು ದೇವ್ರ ಊರ ಹಬ್ಬ ಮಾಡಿದಾಗ ಮೆರವಣಿಗೆಗೆ ಬರ್ತಾರೆ. ನಮ್ಮ ಆ ಊರೆಲ್ಲ ಮುಗಿಸ್ಕೊಂಡು ನಮ್ಮ ಮನೆ ಹತ್ರ ಬರೋಷ್ಟರಲ್ಲೇ ಪಾಪ ಅವ್ರಿಗೆಲ್ಲ ಸಾಕಾಗೋಯ್ತದೆ. ಎಲ್ಲ ಕೂತ್ಕೊಂಡು ಬಿಟ್ಟಿರ್ತಾರೆ. ದೇವ್ರು ಕುಣಿಸೋರು ಮಾತ್ರ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿ ದೇವ್ರು ಕುಣಿಸ್ಕೊಂಡು ನಿಲ್ತಾರೆ. ಇನ್ನು ಮಿಕ್ಕೋದವರೆಲ್ಲ ಪರ್ಸಲ್ ಮೇಲೆ ಕೂತಿರ್ತಾರೆ. ನಮ್ಮದು ಲಾಸ್ಟ್ ಮನೆ ಆಗಿರೋದ್ರಿಂದ ಲೇಟ್ ಆಗೋಯ್ತದೆ. ಬೆಳಗಿನ ಜಾವ 4 ಗಂಟೆ 5 ಗಂಟೆ ಆಗಿರ್ತದೆ ನಮ್ಮ ಮನೆ ಹತ್ರ ಬರೋಷ್ಟರಲ್ಲಿ. ಇನ್ನು ನಮ್ಮ ಮನೆಯೆಲ್ಲ ಮುಗಿಸ್ಕೊಂಡು ನಮ್ಮ ಪಕ್ಕದೊಂದು ಹುಣಸೆ ಮರದ ದೊಡ್ಡಿ ಅಂತ ಇದೆ, ಅದು ಹಂಚ್ಕೊಳ್ಳಿಗೆ ಅಟ್ಯಾಚ್ ಆಗಿರೋದ್ರಿಂದ ಅಲ್ಲಿಗೆ ಹೋಗಿ ದೇವ್ರ ಮೆರವಣಿಗೆ ಮಾಡ್ತಾರೆ. ಅಲ್ಲಿ ಹೋಗೋಷ್ಟರಲ್ಲಿ ಬೆಳಗ್ಗೆ 6 ಗಂಟೆ 7 ಗಂಟೆ ಆಗೋಗಿರ್ತದೆ. ಬೆಳಕಾಗೋಗಿರ್ತದೆ. ನೈಟ್ ಮೆರವಣಿಗೆ ಸ್ಟಾರ್ಟ್ ಮಾಡಿದ್ರೆ ಬೆಳಗಿನ ಜಾವ 8 ಗಂಟೆಗಿನ ಮೆರವಣಿಗೆ ನಡೀತಾ ಇರ್ತದೆ ನಮ್ಮೂರಲ್ಲಿ. ವರ್ಷ ಮೆರವಣಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಟ್ಯಾಕ್ಟ್ರಲ್ಲಿ ದೇವ್ರನ್ನ ಕಟ್ಕೊಂಡು ಎತ್ಕೊಬತ್ತಿದ್ರು. ಈ ಸಲ ಪಲ್ಲಕ್ಕಿ ತರಿಸಿ ಪಲ್ಲಕ್ಕಿ ಉತ್ಸವ ಮಾಡಿದ್ರು. ಚೆನ್ನಾಗಿತ್ತು. ಮಾದೇಶ್ವರನ ದೇವಸ್ಥಾನಕ್ಕೆ ಈಶ್ವರಂದು ಪಲ್ಲಕ್ಕಿ ಮತ್ತು ಮುತ್ತಪ್ಪನ ದೇವಸ್ಥಾನಕ್ಕೆ ಆಂಜನೇಯಂದು ಪಲ್ಲಕ್ಕಿ ತರಿಸಿದ್ರು. ಚೆನ್ನಾಗಿ ಮಾಡಿದ್ರು ಈ ಸಲ. ಚೆನ್ನಾಗಿತ್ತು ದೇವಸ್ಥಾನ ಓಪನಿಂಗು. ದೇವರುಗಳ ಮೆರವಣಿಗೆ ಮುಗಿಸಿ ನಮ್ಮ ಬೀದಿಯಿಂದ ಹೊರಟು ನಾವು ಅವತ್ತೊಂದು ದಿನ ತಗೊಂಡಿರೋ ಫೋಟೋಗಳಿದು. ನಮ್ಮವ್ವ ಮತ್ತು ನಮ್ಮ ಚಿಕ್ಕವ್ವದಿರು ಇಬ್ಬರು, ನಮ್ಮ ಅಜ್ಜಿ ಮತ್ತು ನನ್ನ ತಂಗಿಯದಿರು ಇಷ್ಟು ಜನ ನಾವು ಹೋಗಿದ್ದು ದೇವಸ್ಥಾನಕ್ಕೆ. ಅದಕ್ಕೋಸ್ಕರ ಇಷ್ಟು ಫೋಟೋ ತಗೊಂಡಿರೋದು. ಫ್ಯಾಮಿಲಿ ನನ್ನ ತಮ್ಮದಿರು ಅವ್ರು ಯಾರೂ ಮುಂದೆ ಹೊಂಟೋಗಿದ್ರು. ಆ ಫೋಟೋಗಳೆಲ್ಲ ತಗೊಳ್ಳಿಲ್ಲ. ನಾವು ಇಷ್ಟು ಜನ ಹೋಗಿದ್ರು ಮಾತ್ರ ಫೋಟೋ ತಗೊಂಡ್ವಿ. ನಮ್ಮ ಮನೆ ಹತ್ರ ನನ್ನ ತಮ್ಮ ಮತ್ತು ಇನ್ನೂ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ನನ್ನ ತಮ್ಮದಿರು ಅವರೆಲ್ಲ ಕೂತ್ಕೊಂಡು ಮಾತಾಡ್ತಿದ್ರು ನೈಟು. ಹಂಗೂ ವೀಡಿಯೋ ಮಾಡ್ತಿರೋದಕ್ಕೆ ಅವ್ರು ಯಾವ ಥರ ಮಾತಾಡ್ತಿರೋ ನೀವೇ ಕೇಳಿಸ್ಕೊಳ್ರಿ. ನಾನು ವೀಡಿಯೋ ಮಾಡ್ತಿದ್ರೆ ನನ್ನ ತಮ್ಮ ಕಿಂಡಲ್ ಮಾಡ್ತಾನೆ ನೋಡ್ರಿ. ನೀವು ಹೇಗೆ ಇದ್ದೀರಾ? ಬಂದಿದ್ರು ವಿಡಿಯೋ ಮಾಡ್ಕೋತಾ ಇದ್ದೀವಿ. ಯೂಟ್ಯೂಬಲ್ಲಿ ನೀವು ಸರ್ಚ್ ಮಾಡಿ ನಿಮ್ಗೆ ಬರುತ್ತೆ. ಯೂಟ್ಯೂಬಲ್ಲಿ ಎಡಿಟ್ ಮಾಡಿಬಿಡ್ತೀನಿ. ಇದಿಷ್ಟು ಇವತ್ತಿನ ವ್ಲಾಗು. ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ.